ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ನೀಡಲ್ ವರ್ಕ್. ನಾನಿಲ್ಲಿ ತೋರಿಸ್ತಾ ಇರೋವಂಥ ಬ್ಯೂಟಿಫುಲ್ ಆದ ಕ್ರೋಶೋ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬ ಈಸಿಯಾಗಿದೆ ಹಾಗೂ ಬ್ರೈಡಲ್ ಲುಕ್ ಕೂಡ ಕೊಡುತ್ತೆ. ನಾನಿಲ್ಲಿ ಈ ಡಿಸೈನ್ ಮಾಡೋದಕ್ಕೆ ಸ್ಮಾಲ್ ರಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಸ್ಮಾಲ್ ರಿಂಗ್ ಒಳಗೆ ನಾನು 6 ಎಳೆ ದಾರನ ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ಗಂಟು ಹಾಕ್ಕೊತಾ ಇದ್ದೀನಿ 2 ಸಲ. 2 ಸಲ ಗಂಟು ಹಾಕಾದ್ಮೇಲೆ ನಾವು ಯಾವ ಜಾಗದಲ್ಲಿ ಗಂಟು ಹಾಕಿರ್ತೀನಿ ಅಲ್ಲಿಂದ 1 ಸಲ ಕ್ರೋಶದಿಂದ ದಾರಾನ ತಂದು ಒಂದು ಲಾಕ್ ಮಾಡಿ ರಿಂಗ್ ಮೇಲೆ, ಅದಾದಮೇಲೆ 1 2 ಚೈನ್ ಹಾಕಿ ಸೂಜಿ ಮೇಲೆ 1 ಸಲ ದಾರ ತಂದು ರಿಂಗ್ ಒಳಗಿಂದ ದಾರಾನ ತಗೊಂಬಂದು 2ರಲ್ಲೊಂದು ಡಬಲ್ ಕ್ರೋಶನ ಮಾಡಿ, ಮತ್ತು ಸೂಜಿ ಮೇಲೆ 1 ಸಲ ದಾರಾನ ತಂದು ರಿಂಗ್ ಒಳಗಿಂದ 2ರಲ್ಲೊಂದು ಡಬಲ್ ಕ್ರೋಶ ಮಾಡಿ, ಇದೇ ರೀತಿ ಈ ರಿಂಗು ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೆ ಅಷ್ಟು ಫಿಲ್ ಮಾಡ್ತಾ ಬನ್ನಿ. ನಾನಿಲ್ಲಿ ಸ್ಮಾಲ್ ಸೈಜ್ ರಿಂಗ್ ಬೀಡನ್ನ ಯೂಸ್ ಮಾಡಿರೋದು. ನಿಮಗೆ ಇನ್ನು ದೊಡ್ಡ ಸೈಜ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಫ್ಲವರ್ ಯಾವ ಸೈಜ್ ಬೇಕು ಆ ಥರ ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಫುಲ್ ರಿಂಗ್ನ ಫಿಲ್ ಮಾಡ್ಕೊತೀನಿ. ನೋಡಿ, ನಾನು ಡಬಲ್ ಕ್ರೋಶನ ಮಾಡಿ ಫುಲ್ಲು ಫಿಲ್ ಮಾಡಿದ್ದೀನಿ. ಮೀಡಿಯಮಾಗಿ ಬರಬೇಕು ಮತ್ತು ರೌಂಡ್ ಶೇಪು ಕರೆಕ್ಟಾಗಿ ಇರಬೇಕು. ನಾನು 2ನೇ ಸ್ಟೆಪ್ ಮಾಡೋದಕ್ಕೆ ನಾನು ದಾರಾನ 6 ಎಳೆ ಸುತ್ತಿಟ್ಕೊಂಡಿದ್ದೆ. ಈ ಡಿಸೈನು ಉಲ್ಟಾಯಿಂದ 2ನೇ ಸ್ಟೆಪ್ನ ಉಲ್ಟಾಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ಎಲ್ಲಿ ದಾರಾನ ಕಟ್ ಮಾಡ್ಕೊಂಡಿದ್ದೆ ಅದೇ ಜಾಗದಲ್ಲಿ ನೆಕ್ಸ್ಟ್ 2ನೇ ಕಲರ್ ದಾರಾನ ನಾನು ಗಂಟು ಹಾಕ್ಕೊತಾ ಇದ್ದೀನಿ. ಎಲ್ಲಿ ಕಟ್ ಮಾಡಿದ್ದೆ ಅದೇ ಪಾಯಿಂಟಲ್ಲೇ. ಮತ್ತು ಇದು ಈ ಡಿಸೈನ್ 2ನೇ ಸ್ಟೆಪ್ಪು ಉಲ್ಟಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲಿ ಗಂಟು ಹಾಕಿದ್ದೆ ಅಲ್ಲಿಂದ 1 ಸಲ ಸೂಜಿಲಿ ದಾರ ತಂದು ಒಂದು ಲಾಕ್ ಮಾಡಿ 1 2 ಚೈನ್ ಹಾಕಿ ಸೂಜಿ ಮೇಲೆ 1 ಸಲ ದಾರ ತಂದು ಪಕ್ಕದಲ್ಲಿ ಹೋಲ್ ಕಾಣಿಸ್ತಾ ಇರೋ ಅಂಥದ್ದಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಇದು 2 ಕಂಬ ಬರುತ್ತೆ. ನಾನು ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೆಲ್ಲ ಅದು 1 ಕಂಬ, ಈಗ ಡಬಲ್ ಕ್ರೋಶ ಮಾಡಿದ್ದು 1 ಕಂಬ. 2 ಕಂಬ ಆದಮೇಲೆ ಮತ್ತೆ 1 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲಿ ಹೋಲಿಗೆ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಬರೀ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮತ್ತು 1 ಚೈನು ಒಂದ್ಸಲ ಚೈನ್ ತೆಗೆದು ಸೂಜಿ ಮೇಲೆ ದಾರ ತಂದು ಮತ್ತು ಪಕ್ಕದ ಹೋಲಲ್ಲೇ ನಾನು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಎರಡರಲ್ಲೊಂದು ಇದು ನೋಡಿ, ಸ್ಟಾರ್ಟಿಂಗು 2 ಕಂಬ 1 ಚೈನು ಮತ್ತು 2 ಕಂಬ 1 ಚೈನು, ಈ ಥರ ಪೇರಲ್ಲಿ ಬರಬೇಕು. ನಾನಿಲ್ಲಿ 1 ಚೈನ್ ಇರೋವಂಥದ್ದು 6 ಬರೋ ಥರ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸ್ಮಾಲ್ ಆರ್ಚ್ ಬರುತ್ತೆ. ನಾನು ಅದಾದಮೇಲೆ ನಾನು ಸೀದಾ ತಿರುಗಿಸ್ಕೊಂಡು ಡಿಸೈನ್ನ 1 ಚೈನ್ ಹಾಕಿ ಸೂಜಿ ಮೇಲೆ 1 ಸಲ ದಾರ ತಂದು ನಾನು ಏನು 1 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಿದ್ದೆ ಆ ಜಾಗದಲ್ಲಿ ನಾನು ಡಬಲ್ ಕ್ರೋಶನ ಫಿಲ್ ಮಾಡ್ತಾಯಿದ್ದೀನಿ. 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 5 ಡಬಲ್ ಕ್ರೋಶ ಆದಮೇಲೆ ನಾನು ಡೈರೆಕ್ಟಾಗಿ ಅಲ್ಲೇ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ 2 ಕಂಬ ಆದಮೇಲೆ ಇನ್ನೂ 1 ಚೈನ್ ಹಾಕಿದ್ದೆಲ್ಲ ಆ ಗ್ಯಾಪಲ್ಲೂ ಕೂಡ ನಾನು ಡಬಲ್ ಕ್ರೋಶನ ಚಿಕ್ಕದು ಆರ್ಚ್ನ ಮಾಡ್ಕೊತಾ ಇದ್ದೀನಿ. ಟೋಟಲ್ಲು 5 ಡಬಲ್ ಕ್ರೋಶ ಬರುತ್ತೆ. 5 ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಲಾಕ್ ಬರುತ್ತೆ. ಆವಾಗ ನಿಮಗೆ ಆರ್ಚ್ ಶೇಪು ಬರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಚಿಕ್ಕ ಬೇಕು ಅಂದರೆ ನಾನಿಲ್ಲಿ 5 ಡಬಲ್ ಕ್ರೋಶ ಹಾಕಿದ್ದೀನಿ. ನೀವು 4 ಡಬಲ್ ಕ್ರೋಶ ಕೂಡ ಹಾಕೊಬೋದು.
ಇದೇ ರೀತಿ ಫುಲ್ಲು ಫಿಲ್ ಮಾಡೋಣ ಬನ್ನಿ. ನಾನು ಇವಾಗ ಲಾಸ್ಟ್ ಒಂದು ಮಾಡ್ತಾ ಇದ್ದೀನಿ ನೋಡಿ, ಡಬಲ್ ಕ್ರೋಶ ಮಾಡಿ ಲಾಸ್ಟು ಆದಮೇಲೆ ನಾನು ಏನು ಒಂದು ಸಿಂಗಲ್ ಲಾಕ್ನ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ, ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದೇ ಜಾಗದಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾಸ್ ಏನು ದಾರ ಇದೆ ಎಲ್ಲ ಒಂದು ಕಡೆ ಬರ್ತಾ ಇದೆ ನೋಡಿ. ಹಿಂಗಿದ್ದಾಗ ನಿಮಗೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸೈಡು ನೀವು ಗಮ್ ಹಾಕಿ ಅಂಟಿಸ್ಕೊಬೋದು. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ಸ್ಯಾರಿಯಲ್ಲಿ ತ್ರಿಬಲ್ ಕಲರ್ಸ್ ಇತ್ತು. ನಾನು ಹಾಗಾಗಿ ಒಂದು ಡೋನಟ್ ಕಲರ್ ಯೂಸ್ ಮಾಡಿ ಮತ್ತು ಅದು ಆರ್ಚ್ ಏನಿದೆ ಅದನ್ನು ಡಬಲ್ ಕಲರಲ್ಲಿ ಮಾಡಿದ್ದೀನಿ. ನಾನು ಇದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿ ಆ್ಯಂಟಿಕ್ ಫ್ಲವರ್ ಬೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ನಾನು ಒಂದು ಸಾರಿಗೆ ಆಲ್ರೆಡಿ ನಾನು ಬೇಯಿಸಾಕಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಈ ಕ್ರೋಶ ಫ್ಲವರ್ನ ಡೈರೆಕ್ಟಾಗಿ ನಾನು ಕ್ರೋಶದಲ್ಲಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಿಮಗೆ ಏಮಿಂಗ್ ಸೂಜಿಯಲ್ಲಿ ತೋರಿಸ್ತಾ ಇದ್ದೆ ಬೇರೆ ಫ್ಲವರ್ನ. ನಾನು ಇದನ್ನು ಕ್ರೋಶದಲ್ಲೇ ಮಾಡ್ತಾಯಿದ್ದೀನಿ. ನಿಮಗೆ ಬೇಸ್ ಯಾವ ಥರ ಬೇಕು ನೀವು ಆ ಥರ ಮಾಡ್ಕೊಬೋದು. ಕಂಬ ಡಿಸೈನ್ ಕೂಡ ಮಾಡ್ಬೋದು. ನಾನಿಲ್ಲಿ ಸ್ಟಾರ್ಟಿಂಗು ನನ್ನ ಮೆಥಡಲ್ಲಿ ಬೇಸ್ ಹಾಕಿದ್ದೀನಲ್ಲ, ಅಲ್ಲಿ 6 ಎಳೆ ದಾರಾನ ನಾನು ಗಂಟು ಹಾಕೊತಾ ಇದ್ದೀನಿ. ನೀವಿಲ್ಲಿ ಕಾಂಟ್ರಾಸ್ಟ್ ಕಲರು ಯೂಸ್ ಮಾಡ್ಬೋದು. ನಾನಿಲ್ಲಿ ಬೇಸ್ ಏನು ಹಾಕಿದ್ದೆ ಅದೇ ಕಲರ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿ ಗಂಟು ಹಾಕಿದ್ದೆ ಆ ಜಾಗದಲ್ಲಿ ಒಂದು ಸಲ ಲಾಕ್ ಮಾಡಿ ನಾನು ಒಂದು ಫ್ಲವರ್ನ ತಗೊತಾ ಇದ್ದೀನಿ. ನೋಡಿ, ಇದು ಸೀದಾ ಇದೆ, ಇದು ಉಲ್ಟಾ. ನಾನಿವಾಗ ಈ ಫ್ಲವರ್ನ ಉಲ್ಟಾದಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೀರೆನ ಸೀದಾ ಇಟ್ಕೊಂಡಿದ್ದೀನಿ, ಫ್ಲವರ್ ಮಾತ್ರ ಉಲ್ಟಾ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು 1 ಅಥವಾ 2 ಹೋಲ್ನ ಬಿಟ್ಟು ನೀವು ಅದು ಏನು ಹೋಲ್ ಕಾಣಿಸ್ತಾ ಇದೆ ಅಲ್ಲಿ ಒಂದೊಂದೇ ಆ ಹೋಲಿಗೆ ಲಾಕ್ ಮಾಡ್ತಾ ಬನ್ನಿ. ದಾರ ಮತ್ತು ಆ ಫ್ಲವರು ಇದು ಇನ್ನೂ ಸೀರೆಗೆ ನೀವು ಅಟ್ಯಾಚ್ ಇದು ಮಾಡ್ತಿಲ್ಲ ನೋಡಿ. ಇದೇ ರೀತಿ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಆಗೋ ಥರ ನೀವು ಫ್ಲವರ್ನ ಅಟ್ಯಾಚ್ ಮಾಡ್ತಾ ಬನ್ನಿ. ನಾನಿಲ್ಲಿ 3 ಕ್ರೋಶನ ಹಾಕ್ಕೊಂಡಿದ್ದೀನಿ, 3 ಲಾಕು. ಅದಾದಮೇಲೆ ನೋಡಿ ಹಿಂಗೆ ಟರ್ನ್ ಮಾಡಿದ್ರೆ ಅದು ಸೀರೆಗೆ ಸೀದಾ ಬರುತ್ತೆ. ಇದಾದಮೇಲೆ ನಾನು ಅದು ಕ್ರೋಶ ಎಲ್ಲಿ ಹಿಡಿಯುತ್ತೆ ಆ ಜಾಗಕ್ಕೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲವರ್ ಡಿಸೈನು. ಇದಾದಮೇಲೆ ನಾನು ಮತ್ತೆ 2 ಚೈನ್ ಹಾಕಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮಾಡಿರೋ ಕ್ರೋಶದಲ್ಲಿ ಒಂದೊಂದು ಬೀಡಿಗೂ ಒಂದೊಂದು ಲಾಕ್ ಮಾಡ್ತಾ ಇದ್ದೀನಿ. ನೀವು 1 ಇಂಚಿಗೆ ಒಂದು ಫ್ಲವರ್ ಕೂಡ ಅಟ್ಯಾಚ್ ಮಾಡ್ಬೋದು. ಅಂದರೆ 1 ಇಂಚಿಗೆ ಒಂದು ಕ್ರೋಶ ಫ್ಲವರು, ಇನ್ನು 1 ಇಂಚಿಗೆ ಒಂದು ಆ್ಯಂಟಿಕ್ ಬೀಡು. ಈ ಥರ 1 ಇಂಚ್ ಕ್ರೋಶ, 1 ಇಂಚಕ್ಕೆ ಆ್ಯಂಟಿಕ್ ಬೀಡನ್ನ ನೀವು ಅಟ್ಯಾಚ್ ಮಾಡ್ತಾ ಬನ್ನಿ. ನಿಮ್ಗಿನ್ನೂ ಹತ್ತತ್ರ ಬೇಕು ಅಂದರೂ ಕೂಡ ನೀವು ಇನ್ನೂ ಹತ್ತತ್ರನೂ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ಮಾಗಿ ಮಾಡ್ತಾಯಿದ್ದೀನಿ. ಸೊ ನಾನು ಫ್ಲವರ್ ಅಟ್ಯಾಚ್ ಆದಮೇಲೆ ಮಿಡಲಲ್ಲಿ ಒಂದೊಂದು ನಾನು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಬೀಡ್ಸ್ ಇದು ಈ ಥರ ಆ್ಯಂಟಿಕ್ ಬೀಡ್ ಹಾಕೋದ್ರಿಂದ ಲುಕ್ಕು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಶೈನಿಂಗಾಗಿ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮಗೆ ಕಲರ್ ಕೂಡ ಏನು ಶೇಡ್ ಆಗಲ್ಲ. ನಿಮಗೆ ಈ ಥರ ಬೀಡ್ಸ್ ಬೇಡ ಅಂದರೆ ಇದೇ ಜಾಗಕ್ಕೆ ನೀವು ಕುಚ್ಚು ಕೂಡ ಕಟ್ಕೊಬೋದು. ನಾನು ಮಾತ್ರ ಇಲ್ಲಿ ಆ್ಯಂಟಿಕ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಲಾಕ್ ಮಾಡಿ ನಾನು ಈ ಕಡೆ ಎಷ್ಟು ಬೀಡ್ಸ್ನ ಲಾಕ್ ಮಾಡ್ಕೊಂಡಿದ್ದೆ ಗ್ಯಾಪು ಅದೇ ರೀತಿ ಇದನ್ನು ಕೂಡ ನಾನು 2 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಹಾಗೂ ಕೆಲವೊಬ್ಬರು ನೀವು ಪ್ರೈಸ್ನ ಕೇಳ್ತಾ ಇದ್ದೀರಾ. ಸಾರಿ, ನಾನು ಅದಕ್ಕೆ ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಒಂದೊಂದು ಏರಿಯಾ ಮೇಲೂ ಒಂದೊಂದು ಪ್ರೈಸು ಡಿಪೆಂಡ್ ಆಗಿರುತ್ತೆ. ಸೊ ನಾನು ಹಂಗಾಗಿ ಪ್ರೈಸ್ನ ಹೇಳ್ತಾ ಇಲ್ಲ, ಸಾರಿ.
ನಾನು ಸ್ಟಾರ್ಟಿಂಗು ಈ ಕಡೆ ಕ್ರೋಶ ಆದಮೇಲೆ ಎಷ್ಟು ಗ್ಯಾಪ್ ಹಾಕ್ಕೊಂಡಿದ್ದೆ ಅಷ್ಟೇ ಕೂಡ ಈ ಕಡೆನೂ ನಾನು ಗ್ಯಾಪ್ನ ಮಾಡಿಕೊಂಡು ಮತ್ತು ಫ್ಲವರ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನು 2 ಕಲರು ಫ್ಲವರ್ನ ಅಟ್ಯಾಚ್ ಮಾಡಿದ್ದೆ ಅಲ್ಲ, ಅದೇ ರೀತಿ ಇಲ್ಲಿ ಒಂದು ಗ್ರೀನು ಒಂದು ಬ್ಲೂನ ಆ ಥರ ಮಾಡ್ಕೊತೀನಿ. ಸೊ ಡಿಸ್ಟೆನ್ಸ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ಹತ್ತಿರ ಬೇಕು ಅಂದರೆ ಹತ್ತಿರ ಮಾಡಿ, ಇಲ್ಲ ದೂರ ಆದರೆ ಒಂದೇ ಡಿಸ್ಟೆನ್ಸ್ ಇರೋ ಥರನೇ ಮೇಂಟೈನ್ ಮಾಡಿ. ಇದು ಕೂಡ ನಾನು ಇದು ಫ್ಲವರ್ ಸೀದಾ ಇದೆ, ನಾನು ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ತಾ ಇರೋದು. ನಿಮಗೆ ಕ್ರೋಶಾದಲ್ಲಿ ಬೇಡ ಅಂದರೆ ನೀವು ಎಮ್ಮಿಂಗ್ ಸೂಜಿಯಲ್ಲೂ ಕೂಡ ಅಟ್ಯಾಚ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಏನು ಫ್ಲವರ್ಗಳನ್ನ ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ, ಸೇಮ್ ಅದೇ ಥರ ಇದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಆ ಬ್ರೈಡಲ್ ಲುಕ್ ಕೊಡ್ತಾ ಇದೆ. ನಾನು ಇದು ಫುಲ್ಲು ಸಾರಿಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಫುಲ್ ಸ್ಯಾರಿಗೆ ಅಟ್ಯಾಚ್ ಮಾಡಿದಾಗ ಫೈನಲ್ ಲುಕ್ಕು ಈ ಥರ ಇದೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಹಾಗೂ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.